ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ಕಿಚ್ಚಾಭಿಮಾನಿಗಳು ಕೂಡ ಮ್ಯಾಕ್ಸ್ ನ ಅಪ್ಡೇಟ್ ಅನ್ನ ಕೇಳ್ತಾ ಇದ್ರು. ಏನು ಅಪ್ಡೇಟ್ ಬರ್ತಾ ಇಲ್ವಲ್ಲ, ಮೇಜರ್ ಆದಂತ ಅಪ್ಡೇಟ್ ಅಂತ. ಈಗ ಒಂದು ಮೇಜರ್ ಅಪ್ಡೇಟ್ ಅನ್ನ ಸೂಪರ್ ಟಿವಿ ನಿಮ್ಗೆ ಸೂಪರ್ ಆಗಿ ಕೊಡ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಮ್ಯಾಕ್ಸ್ ಸಿನಿಮಾದಲ್ಲಿ ಏನು ಕ್ಯಾರೆಕ್ಟರ್ ನೇಮ್ ಇದೆಯಲ್ಲ, ಸುದೀಪ್ ಅವರು ಕ್ಯಾರೆಕ್ಟರ್ ಯಾವ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಆ ಒಂದು ಕ್ಯಾರೆಕ್ಟರ್ನ ಹೆಸರು ಕೂಡ ರಿವೀಲ್ ಆಗಿದೆ. ಹಾಗಾಗಿ ಎಲ್ಲ ಕಿಚ್ಚಾ ಫ್ಯಾನ್ಸ್ಗೂ ಕೂಡ ಒಂದು ಹಬ್ಬದ ಅಪ್ಡೇಟ್ ಇದೆ ಅಂತ ಹೇಳಬೇಕು, ಸಂಕ್ರಾಂತಿಗೂ ಮುಂಚೆ. ಸೊ ಈ ಒಂದು ಸಿನಿಮಾದಲ್ಲಿ ಮ್ಯಾಕ್ಸ್ ಅಲ್ಲಿ ಅರ್ಜುನ್ ಮಹಾಕ್ಷಯ್ ಅನ್ನೋ ಕ್ಯಾರೆಕ್ಟರ್ ಅನ್ನ ಸುದೀಪ್ ಅವರು ಪ್ಲೇ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೊಂದಷ್ಟು ಪ್ರೂಫ್ ಇದೆ, ಅದನ್ನು ಕೂಡ ಮುಂದಿನ ಹಂತದಲ್ಲಿ ತಿಳಿಸ್ತೀವಿ. ಅರ್ಜುನ್ ಮಹಾಕ್ಷಯ್ ಅನ್ನೋ ಕಾಪ್ ರೋಲ್ ಅನ್ನ, ಒಂದು ಪೊಲೀಸ್ ರೋಲ್ ಅನ್ನ ಅವರು ಪ್ಲೇ ಮಾಡ್ತಿದ್ದಾರೆ ಅನ್ನೋದು. ಸೊ ಇದು ನಿಜಕ್ಕೂ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಜೊತೆಗೆ ಕಥೆಯ ಪ್ಲಾಟ್ ಕೂಡ ಒಂದಷ್ಟು ಗೊತ್ತಾಗಿದೆ. ಸೊ ಕಥೆಯ ಪ್ಲಾಟ್ ಏನು ಅಂತ ಹೇಳಿದ್ರೆ, ಅರ್ಜುನ್ ಮಹಾಕ್ಷಯ್ ಅನ್ನೋ ವಿಚಾರ ಇಲ್ಲಿ ಗೊತ್ತಾಗಿರೋದು, ಅಂದ್ರೆ ಕ್ಯಾರೆಕ್ಟರ್ನ ಹೆಸರು. ಅದರ ಜೊತೆಗೆ ಮಹಾಕ್ಷಯ್, ಅರ್ಜುನ್ ಮಹಾಕ್ಷಯ್ ಲಾ ಅಂಡ್ ಆರ್ಡರ್ನ ಇನ್ಸ್ಪೆಕ್ಟರ್, ಡ್ಯೂಟಿಗೆ ರಿಪೋರ್ಟ್ ಆಗ್ತಾರೆ 2 ತಿಂಗಳ ಸಸ್ಪೆನ್ಷನ್ ನಂತರ ಒಂದು ಹೊಸ ಪೊಲೀಸ್ ಸ್ಟೇಷನ್ಗೆ. ಸೊ ಅದಾದ್ಮೇಲೆ ಆನ್ ಹಿಸ್ ವೇ ಅಲ್ಲಿ ಬರಬೇಕಾದ್ರೆ ಆ ಒಂದು ಕೆಲಸಕ್ಕೆ ಮಿನಿಸ್ಟರ್ ಸನ್ ಒಬ್ಬ, ಮಿನಿಸ್ಟರ್ನ ಮಗ ಒಬ್ಬ ಒಂದಷ್ಟು ಅಟ್ರಾಸಿಟಿಗಳನ್ನ ಮಾಡ್ತಾ ಇರ್ತಾನೆ ಡಿಪಾರ್ಟ್ಮೆಂಟ್ನ ಅಫಿಷಿಯಲ್ಸ್ ವಿರುದ್ಧ. ಸೊ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಆ ಒಂದು ಮಿನಿಸ್ಟರ್ ಮಗನನ್ನ ಅರೆಸ್ಟ್ ಮಾಡ್ತಾರೆ ಅರ್ಜುನ್ ಮಹಾಕ್ಷಯ್ ಅಂದ್ರೆ ಕಿಚ್ಚ. ಸೊ ಅನ್ಫಾರ್ಚುನೇಟ್ಲಿ ಆ ಮಿನಿಸ್ಟರ್ನ ಮಗ ಸತ್ತು ಹೋಗ್ತಾನೆ. ಸೊ ಅದಾದ್ಮೇಲೆ ಅರ್ಜುನ್ ಏನಾಗುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ. ಸೊ ಇದು ಪ್ಲಾಟ್ ಎಲ್ಲಿಂದ ಸಿಕ್ತು ಅಂತ ಹೇಳಿದ್ರೆ, ಇದು ಸಿಕ್ಕಿರೋದು ಬುಕ್ ಮೈ ಶೋ ನಲ್ಲಿ ಆಡ್ ಆಗಿದೆ. ಸೊ ರಿಲೀಸಿಂಗ್ ಇನ್ 2024, ಬಹುಶಃ ಈ ಒಂದು ರಿಲೀಸ್ ಡೇಟ್ ಕೂಡ ಆಲ್ಮೋಸ್ಟ್ ಒಂದಷ್ಟು ಹಿಂಟ್ ಸಿಕ್ಕಿದೆ. ಸೊ ಅರ್ಜುನ್ ಮಹಾಕ್ಷಯ್ ಒಂದು ಮೇಜರ್ ಅಪ್ಡೇಟ್, ಟೈಟಲ್ ನ ಹೆಸರು ಅಥವಾ ಕ್ಯಾರೆಕ್ಟರ್ ನ ಹೆಸರು. ಇನ್ನೊಂದ್ ಕಡೆ ಸ್ಟೋರಿ ಲೈನ್ ಕೂಡ ಸ್ವಲ್ಪ ರಿವೀಲ್ ಆಗಿದೆ, ಕಾಪ್ ರೋಲ್ ಅನ್ನ ಮಾಡ್ತಿದ್ದಾರೆ ಅನ್ನೋದು. ಸೊ ಇದರ ಜೊತೆಗೆ ಶಿವರಾತ್ರಿಗೆ ಸಿನಿಮಾ ರಿಲೀಸ್ ಆಗಬಹುದು ಅನ್ನೋದು ಇನ್ನೊಂದು ಮೇಜರ್ ಆದಂತ ಅಪ್ಡೇಟ್. ಕಿಚ್ಚಾ ಕ್ರಿಯೇಷನ್ಸ್ ಅವರ ಒಂದು ಟ್ವಿಟರ್ ಪೇಜ್ ನಂದ್ರೆ ಇದು ಬಂದಿದೆ. ಸೊ ಆ ಕಾರಣಕ್ಕಾಗಿ ಕಿಚ್ಚಾ ಅಭಿಮಾನಿಗಳು ಒಂದು ಮೇಜರ್ ಅಪ್ಡೇಟ್ ಅನ್ನ ಕೊಟ್ಟಿದ್ದೀವಿ. ಶೇರ್ ಮಾಡಿ, ಒಂದಷ್ಟು ಕಿಚ್ಚಾಭಿಮಾನಿಗಳು ತಿಳಿಸಿ. ನಮಸ್ಕಾರ.